ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ನಗರಸಭೆಯಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ಸಭೆ. ಮನೆ ಕುಸಿದ ಸಂತ್ರಸ್ತ ಕುಟುಂಬಕ್ಕೆ ತಕ್ಷಣ ಸ್ಪಂದಿಸಿ ಬೇಳೂರು ಖಡಕ್ ಸೂಚನೆ. ಪ್ರಕೃತಿ ವಿಕೋಪದಿಂದಾಗಿ ಬಡವರ ಮನೆ ಕುಸಿದು ಬಿದ್ದಾಗ ತಕ್ಷಣ ಸ್ಪಂದಿಸಬೇಕು. ಅದನ್ನು ಹೊರತುಪಡಿಸಿ ಅರ್ಜಿ, ನಿಯಮ ಎನ್ನುತ್ತಾ ಕಾಲಹರಣ ಮಾಡುವುದನ್ನು ಸಹಿಸುವುದಿಲ್ಲ ಎಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಖಡಕ್ ಸೂಚನೆ ನೀಡಿದರು. ಇಲ್ಲಿನ ನಗರಸಭೆ ಸಭಾಂಗಣದಲ್ಲಿ ಬುಧವಾರ ನಗರಸಭೆ ಅಧಿಕಾರಿಗಳ ಸಭೆ ನಡೆಸಿದ ಅವರು, ಆ ಕ್ಷಣಕ್ಕೆ ಆ ಕುಟುಂಬಕ್ಕೆ ಬಟ್ಟೆ, ಪಾತ್ರೆ, ದಿನಸಿ ಹೀಗೆ ಅಗತ್ಯ ವಸ್ತುಗಳ ಅನಿವಾರ್ಯತೆ ಇರಲಿದೆ. ಅಂತಹ ವೇಳೆ ಅವರ ಕೈಗೆ ಹಣ ಸಿಕ್ಕರೆ ಮಾತ್ರ ಅವರಿಗೆ ನಾವು ಸಹಕಾರ ನೀಡಿದಂತೆ. ಅದನ್ನು ಬಿಟ್ಟು ಯಾವಾಗಲೂ ನೀಡಿದರೆ ಪ್ರಯೋಜನ ಏನು ಎಂದು ಪ್ರಶ್ನಿಸಿದರು. ಇನ್ನು ನಗರಸಭೆಯಲ್ಲಿ ಕೆಲಸದ ಅವಧಿ ಮುಗಿದ ಮೇಲೂ ಸಂಜೆಯ ಹೊತ್ತು ಮಧ್ಯವರ್ತಿಗಳು ತುಂಬಿರುವ ಕುರಿತು ದೂರುಗಳಿದೆ. ಅವರಿಗೆ ನಗರಸಭೆಯಲ್ಲಿ ರಾತ್ರಿ ಏನು ಕೆಲಸ, ಈ ಕುರಿತು ಪೊಲೀಸ್ ಇಲಾಖೆಗೆ ಸೂಚನೆ ನೀಡಿ ಅಂತವರ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಹೇಳಿದರು. ನಗರಸಭೆಯ ಜಾಗ ಬೇರೆಯವರ ಸೊತ್ತಾಗುತ್ತಿದೆ. ಈ ಕುರಿತು ತಕ್ಷಣ ನಗರಸಭೆಯ ನಿವೇಶನಗಳ ಸೊತ್ತು ಮಾಡಿ ಪ್ರಾಧಿಕಾರಕ್ಕೆ ಹಸ್ತಾಂತರಿಸುವ ಕಾರ್ಯ ಆಗಬೇಕು ಎಂದು ಸೂಚನೆ ನೀಡಿದರು. ನಗರಸಭೆಯ ಯೋಜನಾಧಿಕಾರಿ ರಂಗಸ್ವಾಮಿ, ನಗರಾಭಿವೃದ್ಧಿ ಕೋಶದ ಕಾರ್ಯಪಾಲಕ ಅಭಿಯಂತರ ನಾದಫ್, ನಗರಸಭೆಯ ಆಯುಕ್ತ HK ನಾಗಪ್ಪ ಈ ಸಂದರ್ಭ ಹಾಜರಿದ್ದರು. ಅವರಿಗೆ ಬಟ್ಟೆ ತಗೊಳ್ಳಿಕ್ಕೆ ಅಥವಾ ಏನಾದ್ರು ತಗೊಳ್ಳಕ್ಕೆ, ಮನೆಗೆ ಊಟ ಮಾಡಲಿಕ್ಕೆ, ವಸ್ತುಗಳು ತಗೊಳ್ಳಕ್ಕೆ ತಕ್ಷಣ ಕೊಡಬೇಕು ನಾನು ಹೇಳಿದ್ದೀನಿ. ಯಾಕೆ ಡಿಲೇ ಮಾಡ್ತಾರಲ್ವಾ? ಏನು ಡಿಲೇ ಮಾಡಕ್ಕೆ ಏನು ಇಲ್ಲೇನು ದುಡ್ಡು ಇರಲ್ವಾ? ಏನಿರಲ್ಲ, ದುಡ್ಡು ಇರುತ್ತೆ, ಎಲ್ಲ ಡಿಲೇ ಮಾಡಬೇಡಿ. ಬೇರೆ ಯಾವುದಕ್ಕೆ ದುಡ್ಡಿಲ್ಲ. ಈ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ವಿಚಾರದಲ್ಲಿ ತಮ್ಮ ಪ್ಲಾನೆ ಮಾಡ್ತೀವಿ ಸರ್. ಈಗ 5 ಜನಕ್ಕೂ ಚೆಕ್ ರೆಡಿ ತಂದಿದ್ದೀವಿ. ಅದೇ ಬೇಗ ಮಾಡಬೇಕು. ಎಷ್ಟು ದಿನ ಆಯ್ತು ಈಗ? ರೆಡಿ ಇದೆ ಸರ್. ಅಲ್ಲ ಹೋದ ಪರಿಸ್ಥಿತಿಯಲ್ಲಿ ಹೋದಾಗ ಯಾರು ನೀವಿದ್ರಿ, ಮತ್ತೆ ಯಾರು ಹೋಗಿ ನೋಡಿದವರು? ನಮ್ಮ ಹೇಳಿ, ಇಂಜಿನಿಯರ್ ಯಾರು? ಇಂಜಿನಿಯರ್ ಹೋಗಿಲ್ಲ ಸರ್. ಯಾರು ಹೋದಾಗ? ಯಾರು ನಮ್ಮ ರೆವಿನ್ಯೂ ಆಗಿ ಗುರುರಾಜ್ ಅವರು. ಏನ್ ಪರಿಸ್ಥಿತಿ ಇತ್ತು? ಅದು ಹೇಗಿತ್ತು? ಮನೆ ಕಂಡೀಷನ್ ಹೇಗಿತ್ತು? 75% ಆಗಿದೆ. ಸರಿ, ಆ ತಕ್ಷಣದಲ್ಲಿ ಏನ್ ಕೊಟ್ಟಿದ್ದೀರಿ? ಯಾರು ಏನ್ ಕೊಡ್ತೀರಿ? ರೆವಿನ್ಯೂದಿಂದ ಏನು ಕೊಟ್ಟಿದ್ದಾರೆ ಗೊತ್ತಿಲ್ಲ ಸರ್. ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಏನ್ ಮಾಡಿದ್ದೀರಿ ನೋಡಿ. ರೆವಿನ್ಯೂ ಬೇಕಾಗುತ್ತೆ, ಆಯ್ತು. ಇಲ್ಲಿ ನಗರಸಭೆದು ಇಲ್ಲಿ ತಕ್ಷಣ ಕೊಡಕ್ಕೆ ಆಗ್ಬೇಕು. ಅವಾಗಲೇ ಆ ಸ್ಪಾಟಲ್ಲಿ ಒಂದ್ 2-3 ಸಲ ಅವ್ರಿಗೆ ಕೊಡ್ಬೇಕು. ಅವ್ರಿಗೆ ಪಾಪ ಸೀಟ್ ಹಾಕೋರು ಅಥವಾ ಬೇರೆ ಏನೋ ತಗೊಳ್ಳಿಕ್ಕೆ ಅವಕಾಶ ಸಿಗುತ್ತಲ್ಲ, ಅದನ್ನ ಮಾಡಿದ್ರೆ. ಶ್ರೀನಿವಾಸ್ ಎಷ್ಟು ಕೊಟ್ಟಿದ್ರೆ, ನೀವೇನ್ ಕೊಟ್ಟಿದ್ರೆ? ಈಗ ಇದಕ್ಕೆ ಕಡಿವಾಣ ಹಾಕ್ಬೇಕು. ಏನ್ ಮಾಡ್ಬೇಕು? ಪೊಲೀಸಿಗೆ ಅದಕ್ಕೆ ನಾವು ಯಾಕಂಗ್ ಮಾಡ್ತಾರೆ? ಯಾವ್ದು ನೀವು ನೋಡಕ್ಕಾಗಲ್ಲ. ನಾನು ನೋಡಿ ಸರ್, ನಾವು ಯಾವುದನ್ನ ನಕಲಿ ಅಂತ ಕಂಡು ಬಂದು ರಿಜೆಕ್ಟ್ ಮಾಡ್ತೀವೋ ಯಾಕೆ ನೋಡ್ಬೇಕಲ್ಲ. ರಿಜೆಕ್ಟ್ ಮಾಡಿದ ತಕ್ಷಣ ಈ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಅವ್ರು ಹೆಂಗ್ ಮಾಡಿದ್ರಿ, ಇವ್ರದ್ದು ಹೆಂಗ್ ಮಾಡಿದ್ರಿ, ಅದೆಲ್ಲ ಮಾಡಿದ್ರೆ ಯಾವನು ಮಾಡಕ್ ನೋಡಿ. ಇಲ್ಲಿ ವೇದಿಕೆ ಹಿಂಗೆ ಗೊತ್ತಲ್ಲ, ಇವ್ರದ್ದು ಯಾವ್ದು ಮಾಡ್ಬೇಡ, ಮತ್ ನಮ್ದು ಯಾವ್ದು ಮಾಡಕ್ ಹೋಗ್ಬೇಡ, ಬೇರೆ ಕೂತ್ಕೊಂಡು ಮಾಡ್ಬೇಡ, ಯಾರು ಮಾಡ್ಬೇಡ. ಗೊತ್ತಾಯ್ತಾ? ಇಲ್ಲಿ ಯಾರಿಗೂ ಅವಕಾಶ ಇಲ್ಲ. ಸಾಮಾನ್ಯ ಜನರಿಗೆ ಏನ್ ಸಿಗ್ಬೇಕು ಮಾತ್ರ ಮಾಡ್ಬೇಕು. ಬಾಕಿ ಯಾವ್ದು ಮಾಡಕ್ ಹೋಗ್ಬೇಡಿ ನೀವು.